ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಮಾಡುವಂತಹ ಸಖತ್ ರುಚಿಯುಳ್ಳ ಒಂದು ಐಸ್ ಕ್ರೀಮ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹಾಲು ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮೊದಲಿಗೆ ಈ ಐಸ್ ಕ್ರೀಮ್ ಮಾಡೋದಕ್ಕೆ ಒಂದು 4 ಗೋಡಂಬಿ, ಆಮೇಲೆ 7-8 ಒಣ ದ್ರಾಕ್ಷಿ, ಆಮೇಲೆ 6 ಬಾದಾಮಿಯನ್ನು ತಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಇದನ್ನೀಗ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ನಾವು ಪುಡಿ ಮಾಡ್ಕೊಳ್ಬೇಕು. ಈ ರೀತಿ ನಾನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನ್ನಷ್ಟು ನಾನು ಸಪ್ರೇಟ್ ಆಗಿ ತೆಗೆದಿಡ್ತಾ ಇದ್ದೀನಿ. ಕೊನೆಗೆ ಅದು ನಮಗೆ ಬೇಕಾಗುತ್ತೆ, ಅದಕ್ಕೋಸ್ಕರ. ಈ ರೀತಿ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಈಗ ಇಲ್ಲಿ ನಾನು 3 ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ತುಂಬ ಸಿಹಿ ಆಗಿರಬೇಕು ಬಾಳೆಹಣ್ಣು, ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತೆ ಚೆನ್ನಾಗಿ ಹಣ್ಣಾಗಿರಬೇಕು. ಈ 3 ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೆಳುವಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸಿದಾಗ ನೀವು ಈ ರೀತಿ ಮಾಡಿಕೊಂಡು ತಿನ್ಬಹುದು. ಐಸ್ ಕ್ರೀಮಲ್ಲಿ ಎಷ್ಟೊಂದು ಸಕ್ಕರೆ ಇರುತ್ತಲ್ವಾ, ಇದು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಮಕ್ಕಳಿಗೂ ಕೂಡ ಇದನ್ನು ಆಗಾಗ ನೀವು ಮಾಡಿಕೊಡ್ಬೋದು. ಐಸ್ ಕ್ರೀಮ್ ತಿಂದಷ್ಟೇ ಖುಷಿಯಿಂದ ತಿಂತಾರೆ ಇದನ್ನು. ಬಾಳೆಹಣ್ಣನ್ನು ನೋಡಿ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದರ ಮುಚ್ಚಳವನ್ನು ಮುಚ್ಚಿ ನಾವು ಫ್ರೀಝರ್ನಲ್ಲಿ 1 ರಾತ್ರಿ ಇಡೀ ಇದನ್ನು ಇಡಬೇಕು. 24 ಗಂಟೆ ಇದು ಚೆನ್ನಾಗಿ ಫ್ರೀಸ್ ಆಗಬೇಕು. ನಾನು ಈ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಬಾಳೆಹಣ್ಣು ತುಂಬ ಗಟ್ಟಿಯಾಗಿ ಆಗುತ್ತೆ ನೋಡಿ ಫ್ರೀಝರ್ನಲ್ಲಿ ಇಟ್ಮೇಲೆ. 1 ದಿನ ಅಥವಾ ನೀವು 2 ದಿನ ಕೂಡ ಇಡ್ಬೋದು, ಏನೂ ತೊಂದರೆ ಇಲ್ಲ. ಅಂದರೆ 2 ದಿನದ ನಂತರ ಕೂಡ ನೀವು ಇದನ್ನು ಮಾಡ್ಬೋದು. ಈಗ ನೋಡಿ ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಗಟ್ಟಿಯಾಗಿದೆ, ಈ ರೀತಿ ಗಟ್ಟಿಯಾಗಬೇಕು. ಈಗ ಈ ಫ್ರೀಝರ್ನಲ್ಲಿ ಇಟ್ಟಿರುವಂತಹ ಬಾಳೆಹಣ್ಣನ್ನು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಇತ್ತಲ್ವಾ, ಅದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಇದಕ್ಕೆ ಸಕ್ಕರೆ ಹಾಕಲೇಬೇಕು ಅಂತೇನಿಲ್ಲ, ಆದರೆ ನಾನಿಲ್ಲಿ ಸಣ್ಣ ಸ್ಪೂನ್ನಲ್ಲಿ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕದೆ ಕೂಡ ಮಾಡ್ಬೋದು, ತುಂಬ ಸಿಹಿಯಾಗಿರುತ್ತೆ. ಈಗ ಇದಕ್ಕೆ ನೀವು ಏನೂ ಹಾಕದೆ ಹೀಗೇನೆ ಗ್ರೈಂಡ್ ಮಾಡ್ಕೋಬಹುದು, ಅಥವಾ ನಾವು ಇನ್ನಷ್ಟು ರುಚಿ ಜಾಸ್ತಿ ಆಗಲಿಕ್ಕೆ ಸ್ವಲ್ಪ ಹಾಲಿನ ಕೆನೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ದೊಡ್ಡ ಸ್ಪೂನ್ನಷ್ಟು 1 ಸ್ಪೂನಷ್ಟು ಹಾಲಿನ ಕೆನೆ ಸೇರಿಸ್ಕೊಂಡಿದ್ದೀನಿ. ಹಾಲಿನ ಕೆನೆ ತುಂಬ ಗಟ್ಟಿಯಾಗಿರಬೇಕು, ಅಂಥದ್ದನ್ನು ಉಪಯೋಗಿಸ್ಕೊಳ್ಳಿ. ತೆಳ್ಳಗೆ ಇದ್ರೆ ಅದು ಗ್ರೈಂಡ್ ಆದಮೇಲೆ ಇನ್ನೂ ಕೂಡ ಸ್ವಲ್ಪ ತೆಳ್ಳಗೆ ಆಗುತ್ತಲ್ವಾ, ಆವಾಗ ನಮಗೆ ಐಸ್ ಕ್ರೀಮ್ ಟೆಕ್ಸ್ಚರ್ ಸರಿಯಾಗಿ ಸಿಗೋದಿಲ್ಲ. ಐಸ್ ಕ್ರೀಮ್ ಥರನೇ ಗಟ್ಟಿ ಇರಬೇಕಲ್ವಾ. ಇದನ್ನೀಗ ಒಂದ್ಸರ್ತಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿ ಇದ್ರೆ ಸ್ಪೂನ್ನಲ್ಲಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ಇನ್ನಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ರೆಡಿ ಆಗಿದೆ. ವಾವ್, ಐಸ್ ಕ್ರೀಮ್ ಥರನೇ ನಿಮಗೆ ಕಾಣ್ತಾ ಇದೆಯಲ್ವಾ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೆನೆ ಹಾಕದೆ ಕೂಡ ನೀವು ಮಾಡ್ಬೋದು. ಕೆನೆ ಹಾಕಿದರೆ ನಮಗೆ ಐಸ್ ಕ್ರೀಮ್ನದ್ದೇ ರುಚಿ ಸಿಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಇದನ್ನು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಯಾವ್ಯಾವುದು ನಾವು ಸಿಹಿ ತಿನ್ನೋದಕ್ಕಿಂತ ಈ ಥರ ಸಿಹಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ನೀವು ಸಕ್ಕರೆ ಬೇಡ ಅಂದರೆ ಸಕ್ಕರೆ ಖಂಡಿತ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೋಬೋದು. ರುಚಿ ಅಷ್ಟೇ ಇರುತ್ತೆ, ಏನು ಕೂಡ ವ್ಯತ್ಯಾಸ ಇಲ್ಲ. ಸಕ್ಕರೆ ಹಾಕದೆ ಕೂಡ ನಾನು ಮಾಡಿದ್ದೀನಿ ತುಂಬ ಸರ್ತಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.